ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಜ್ಯೋತಿ ಸಾಯಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಟನ್ ಗ್ರೀನ್ ಮಸಾಲ ರೆಸಿಪಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ರೆಸಿಪಿ. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ. ಬನ್ನಿ. ಥ್ಯಾಂಕ್ ಯು. ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಹಾಕ್ಕೊಳ್ತೀನಿ. ಇವಾಗ ಒಂದು ಹಸಿಮೆಣಸಿನ್ಕಾಯಿ 2, ಶುಂಠಿ ಬೆಳ್ಳುಳ್ಳಿ, ಶುಂಠಿ ಸ್ವಲ್ಪ ಮತ್ತು ಬೆಳ್ಳುಳ್ಳಿ ಒಂದು 10-12, ಸ್ವಲ್ಪ ಕಾಳುಮೆಣಸು ಒಂದು 10-12. ಓಕೆನಾ? ಇದನ್ನು ನಾವೀಗ ಮಿಕ್ಸಿಯಲ್ಲಿ ಹಾಕಿ ರುಬ್ಕೋಬೇಕು ಚೆನ್ನಾಗಿ. ಇವಾಗ ಒಂದು ಕುಕ್ಕರ್ಗೆ ಮಟನ್ ನಾನು ಉಪ್ಪು ಮತ್ತು ಅರಿಶಿನ ಪೌಡರ್ ಹಾಕಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನಾವೀಗ ಕುಕ್ಕರ್ಗೆ ಮಾಡಿದಂಥ ಪೇಸ್ಟ್ ಎಲ್ಲ ಹಾಕಿ ಇದಕ್ಕೆ ಒಂದು ಅರ್ಧ ತುಂಡಷ್ಟು ನೀರುಳ್ಳಿಯನ್ನು ಹಾಕಿ, ಅದೇ ಥರ ಒಂದು ಅರ್ಧ ತುಂಡಷ್ಟು ಟೊಮೆಟೊ ಹಾಕಿ, 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ, ಇವಾಗ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪೌಡರ್ ಹಾಕಿ ನಾವು ಇದನ್ನು ನೋಡಿ ಸ್ವಲ್ಪ ನೀರು ಹಾಕಿ ಕಡ್ದಿರ್ತೀವಲ್ಲ ಅದರದ್ದೇ ನೀರು ಹಾಕಿ ನಾವೀಗ ಇದನ್ನು ನಾನೊಂದು 8 ವಿಸಿಲಷ್ಟು ಕೂಗಿಸ್ಕೊತೀನಿ. ನಿಮಗೆ ನೋಡಿ 5 ಇಲ್ಲಾದರೆ ನೋಡಿ ಎಷ್ಟಂತ. ನಾನು 8 ವಿಸಿಲ್ ಬರೆಸ್ತೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ನೋಡಿ ತೆಂಗಿನಕಾಯಿನ, ಒಣ ಕೊಬ್ಬರಿನ ಈ ಥರ ನಾನು ಬಿಸಿ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಕೆಂಡ ಏನಾದರೂ ಇದ್ದರೆ, ಒಲೆ ಏನಾದರೂ ಇದ್ದರೆ ಇದನ್ನು ನೀವು ಈ ಥರ ಬಿಸಿ ಮಾಡ್ಕೊಳ್ಬೋದು. ಇಲ್ಲಾಂದರೆ ಗ್ಯಾಸಲ್ಲಿ ಕೂಡ ಬಿಸಿ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಅದು ತುಂಬ ಟೇಸ್ಟ್ ಕೊಡುತ್ತೆ ನಿಮಗೆ. ಇವಾಗ ಅದನ್ನು ಪೌಡರ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಟೆ. ಇವಾಗ ಒಂದು ಟೊಮೆಟೊನ ಇದನ್ನು ಕೂಡ ನಾನು ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ತೀನಿ. ಇಷ್ಟೇ ಐಟಮ್ಸ್. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಗ್ಯಾಸ್ ಸ್ಟವ್ ಆನ್ ಮಾಡಿ ಇದಕ್ಕೆ ನಾನೊಂದು ಪಾತ್ರೆ ಇಟ್ಕೊಳ್ತೀನಿ. ಇವಾಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತೀನಿ. ಇದು ಮುಸ್ಲಿಮ್ಸ್ ಅವರು, ನನ್ನ ಫ್ರೆಂಡ್ ಅವರು ನನಗೆ ಹೇಳಿಕೊಟ್ಟ ರೆಸಿಪಿ. ತುಂಬ ಟೇಸ್ಟಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಹೇಳಿ ಅನಂತರ. ಇವಾಗ 2 ಪಲಾವ್ ಎಲೆ ಮತ್ತು ಪಟ್ಟೆ, ಲವಂಗ, ಸೋಂಕಾಳು, 1-2 ಏಲಕ್ಕಿ ಎಲ್ಲ ಹಾಕಿ ಇವಾಗ ಚೆನ್ನಾಗಿ ಅದು ನೋಡಿ ಈ ಥರ ಲೈಟಾಗಿ ಹುರ್ಕೊಳ್ಳಿ ಎಣ್ಣೆಯಲ್ಲಿ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋತೀನಿ ನೋಡಿ ಫ್ಲೇವರಿಗೆ. ಇವಾಗ ನಾನು ನೀರುಳ್ಳಿಯನ್ನು ಒಂದು 2 ನೀರುಳ್ಳಿಯನ್ನು ನಾನು ಹೀಗೆ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಈಗ ಚೆನ್ನಾಗಿ ಹುರ್ಕೋಬೇಕು ಆಯಿಲಲ್ಲಿ. ಯಾವ ಥರ ಅಂದರೆ ನಾವು ಇವಾಗ ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹೇಗೆ ಅಂದರೆ ಫುಲ್ ಅದು ನಾವು ಇದಕ್ಕೆ ಬಿರಿಯಾನಿಗೆಲ್ಲ ಮೇಲೆ ಹಾಕ್ತೀವಲ್ಲ ನೀರುಳ್ಳಿಯನ್ನು, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆವಾಗಲೇ ನಮಗೆ ರುಚಿ ಬರೋದು. ನೋಡಿ ಈ ಥರ ಆಗಿದೆ ನೋಡಿ. ಇವಾಗ ನೀರುಳ್ಳಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಇದಾಗಿದೆ ಅಂತ ನೋಡಿ. ಈ ಥರ ಚೆನ್ನಾಗಿ ಹುರ್ಕೋಬೇಕು. ಆವಾಗಲೇ ನಮಗೆ ಇದರ ಟೇಸ್ಟಿಂಗ್ ಬರೋದು. ನೋಡಿ ಇವಾಗ ಈ ಕಲರ್ ಬಂದಿದೆ ನೋಡಿ. ನಾನು ಹೇಳಿದೆ ಅಲ್ವಾ, ಇಷ್ಟು ಕಲರ್ ಬರಬೇಕು. ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತೀನಿ, ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು. ಇವಾಗ ಮಟನ್ ನಾನು ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಅದು ಇಡ್ಲಿ ದೋಸೆಗಂತೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಗೀ ರೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾನು ಟೊಮೆಟೊ ಪೇಸ್ಟ್ ಮಾಡಿಟ್ಟಿದ್ದೆ ಅಲ್ವಾ, ಅದನ್ನು ಹಾಕ್ತಾ ಇದ್ದೀನಿ ಮೇಲೆ. ಟೊಮೆಟೊ ಕೂಡ ತುಂಬ ನುಣ್ಣಗೆ ರುಬ್ಬಬೇಡಿ, ಸ್ವಲ್ಪ ತರಿಯಾಗಿರಲಿ, ಆವಾಗ ಚೆನ್ನಾಗಿರುತ್ತೆ ನೋಡಿ. ಈ ಥರ
ಇದು ತುಂಬ ಈಸಿಯಾದ ರೆಸಿಪಿ, ಇದಕ್ಕೇನು ಇದಿಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು ನಾವು ಈ ರೆಸಿಪಿನ. ಇವಾಗ ನೋಡಿ, ನಾನು 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮತ್ತು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್. ಇವಾಗ ನಾವಿದಕ್ಕೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತೀನಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ ಇದು ರೆಸಿಪಿ. ಯಾವಾಗಲೂ ಬೇರೆ ಥರ ಮಾಡ್ತಿರಲ್ಲ, ಈ ಥರ ಒಂದ್ಸಲ ರೆಸಿಪಿ ಟ್ರೈ ಮಾಡಿ ನೋಡಿ. ಅದು ಕೊಬ್ಬರಿನ ನಾವು ಬಿಸಿ ಮಾಡ್ತೀವಲ್ಲ, ಅದರಲ್ಲಿ ನಮಗೆ ತುಂಬ ಟೇಸ್ಟ್ ಬರುತ್ತೆ. ಇವಾಗ ನಾನು ತೆಂಗಿನಕಾಯಿನ ಸಪ್ರೇಟಾಗಿ, ಒಣ ಕೊಬ್ಬರಿನ ಸಪ್ರೇಟಾಗಿ ನಾನು ಮಿಕ್ಸಿಯಲ್ಲಿ ಹಾಕಿ ಈ ಥರ ಪೇಸ್ಟ್ ಮಾಡಿ ನೋಡಿ, ತೆಂಗಿನಕಾಯಿ ಹಾಲನ್ನ ಹಾಕ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ನಾವು ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ. ಈ ಥರ ಆದರೆ ನಮ್ಮದು ಫೈನಲ್ ಆಗಿ ರೆಡಿ ಆಗುತ್ತೆ ನೋಡಿ. ತುಂಬ ಟೇಸ್ಟಾಗಿರುತ್ತೆ. ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಲಿಲ್ಲ, ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನೋಡಿ. ಇವಾಗ ನಾನು ಸ್ವಲ್ಪ ಉಪ್ಪು ಚಪ್ಪೆ ಇತ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನೋಡಿ. ಇವಾಗ ರೆಡಿ ಆಯಿತು ನಮ್ಮದು ಸಾಂಬಾರ್, ಗ್ರೀನ್ ಮಸಾಲ, ಮಟನ್ ಗ್ರೀನ್ ಮಸಾಲ ರೆಸಿಪಿ. ಯಾರೆಲ್ಲ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿಲ್ಲ ಅವರೆಲ್ಲ ಸಪೋರ್ಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಾನು ಇನ್ನಷ್ಟು ಯೂಸ್ಫುಲ್ ಆಗುವಂಥ ವೀಡಿಯೋಸ್ಗಳ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬರ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.